ಥಿಯೇಟರ್ಸ್ಗೆ ಫ್ಯಾಮಿಲಿ ಜೊತೆ ಹೋಗಿ ಮೂವಿ ನೋಡಬೇಕು, ಇಲ್ಲ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಜೊತೆ ಕೂತ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಮೂವಿ ನೋಡಬೇಕು ಅನಿಸುತ್ತೆ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಮೂವಿನ ಥಿಯೇಟರಲ್ಲಿ ಹೋಗಿ ನೋಡಬೇಕು ಅಂದರೆ ಮೂವಿ ರಿವ್ಯೂಸ್ ನೋಡ್ತೀರಿ, ಪಬ್ಲಿಕ್ ಒಪಿನಿಯನ್ಸ್ ನೋಡ್ತೀರಿ. ಆದರೆ ಪುನೀತ್ ರಾಜ್ಕುಮಾರ್ ಮೂವಿ ರಿಲೀಸ್ ಆಯಿತು ಅಂದರೆ ಇದು ಯಾವುದು ಯೋಚನೆ ಮಾಡಲ್ಲ, ಫ್ಯಾಮಿಲಿ ಜೊತೆ ಮೂವಿಗೆ ಹೋಗ್ತೀರಿ. ಮೂವೀಸ್ ಅಂದರೆ ಈ 2 ಫ್ಲಾಪ್ಸು ಕಾಮನ್ನು. ಬೇರೆಯವ್ರದ್ದೆಲ್ಲ ಸಕ್ಸಸ್ ರೇಷಿಯೋ 50%, 60%, ಬಿಲೋ 70% ಇದೆ. ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಪುನೀತ್ ರಾಜ್ಕುಮಾರ್ಗೆ 90% ಸಕ್ಸಸ್ ರೇಷಿಯೋ ಇದೆ. ಇವ್ರ ಕೆರಿಯರಲ್ಲಿ 3-4 ಮೂವಿ ಆ್ಯಾವ್ರೇಜ್ ಇದೆ ಅಷ್ಟೇ. ಆಲ್ಮೋಸ್ಟ್ ಆಲ್ ಪುನೀತ್ ರಾಜ್ಕುಮಾರ್ ಮೂವೀಸ್ ಎಲ್ಲ ಇಷ್ಟ ಆಗುತ್ತೆ. ಆದರೆ ಅದರಲ್ಲೂ ನನಗೆ ಬೆಸ್ಟ್ ಅನಿಸಿದ ಮೂವೀಸ್ ಅಂದರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪರ್ಸ್ನಲ್ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಲಿಸ್ಟಲ್ಲಿರೋ ಫಸ್ಟ್ ಮೂವಿ ಜಾಕಿ. ಈ ಮೂವಿನ ಡೈರೆಕ್ಟ್ ಮಾಡಿರೋದು ದುನಿಯಾ ಸೂರಿ. ನಾವು ದುನಿಯಾ ಸೂರಿ ಮೂವಿ ಲಿಸ್ಟ್ ನೋಡಿದ್ರೆ ಅವ್ರ ಮೂವೀಸ್ ಎಲ್ಲ ಪಕ್ಕಾ ರಾ ಆ್ಯಂಡ್ ರಸ್ಟಿಕ್ ಆಗಿರುತ್ತೆ. ಪುನೀತ್ ರಾಜ್ಕುಮಾರ್ ಅವ್ರ ಇಮೇಜ್ನ ಮೈಂಡಲ್ಲಿ ಇಟ್ಕೊಂಡು ಈ ಮೂವಿನ ಸೂರಿ ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ಸೂರಿ ಅವ್ರ ಮೇಕಿಂಗ್ ಸ್ಟೈಲ್ ಜೊತೆ ಎಂಟರ್ಟೈನ್ಮೆಂಟು ಮತ್ತು ಫ್ಯಾಮಿಲಿ ಟಚ್ಚು ಈ ಮೂವಿಲಿದೆ. ಜಾನಕಿ ರಾಮ ಅಡಿಯಾಸ್ ಜಾಕಿ ಪಕ್ಕಾ ಲೋಕಲ್ ಕ್ಯಾರೆಕ್ಟರ್ ಇದು. ಆ ಡೈಲಾಗ್ಸು, ಆ ಕ್ಯಾರೆಕ್ಟರ್ಗಿರೋ ಇಂಟೆನ್ಷನ್ನು, ನಡ್ಕೊಳೋ ರೀತಿ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿ ನಾವು 2 ಬೆಸ್ಟ್ ಕಾಂಬಿನೇಷನ್ ನೋಡ್ಬೋದು. ಒಂದು ಮೂವಿಲಿ, ಇನ್ನೊಂದು ಟೆಕ್ನಿಕಲಿ. ಪುನೀತ್ ರಾಜ್ಕುಮಾರ್ ಮತ್ತು ರಂಗಾಯಣ್ ರಘು ಕಾಂಬಿನೇಷನ್ನು, ಇವರಿಬ್ರದ್ದು ಬೆಸ್ಟ್ ಕಾಂಬೋ. ಇದು ಈ ಮೂವಿಗೆ ಪ್ಲಸ್ ಪಾಯಿಂಟ್. ಮತ್ತು ಟೆಕ್ನಿಕಲಿ ಸೂರಿ ಹರಿಕೃಷ್ಣ ಕಾಂಬೋ. BGM, ಸಾಂಗ್ಸು, ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ಸಖತ್ತಾಗಿದೆ. +1 ಯೋಗರಾಜ್ ಭಟ್ ಕೂಡ ಇದಕ್ಕೆ ಆ್ಯಡ್ ಆಗ್ತಾರೆ. ಸೂರಿ, ಹರಿಕೃಷ್ಣ, ಯೋಗರಾಜ್ ಭಟ್ ಇವ್ರು 3 ಜನ ಕಾಂಬೋದಲ್ಲಿ ಬಂದಿರೋ ಸಾಂಗು. ಈಗಲೂ ಎಲ್ಲರ ಪ್ಲೇ ಲಿಸ್ಟಲ್ಲಿ ಆ ಸಾಂಗ್ಸ್ ಇದೆ. ನನ್ನ ಲಿಸ್ಟಲ್ಲಿರೋ ಮತ್ತೊಂದು ಮೂವಿ ವಂಶಿ. ಈ ಮೂವಿ ಜಾನರ್ ಆ್ಯಕ್ಷನ್ ಡ್ರಾಮಾ. ಇದನ್ನು ಡೈರೆಕ್ಟ್ ಮಾಡಿರೋದು ಮಿಲನ ಪ್ರಕಾಶ್. ಇವ್ರ ಮೂವಿ ಲಿಸ್ಟಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವೀಸೇ ಇರೋದು. ಈ ಮೂವಿಲಿ ಎಂಟರ್ಟೈನ್ಮೆಂಟ್ ಜೊತೆ ಮಾಸ್ ಎಲಿಮೆಂಟ್ಸು, ರೌಡಿಸಮ್ಮು ಆ್ಯಡ್ ಮಾಡಿದ್ದಾರೆ. ವಂಶಿ ಅನ್ನೋ ಕ್ಯಾರೆಕ್ಟರ್ನ ಇದರಲ್ಲಿ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡು ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿ ಆಗಿರೋ ವಂಶಿ. ಶಾರ್ಟ್ ಟೆಂಪರ್, ತುಂಬ ಕೋಪ ಬರೋ ಒಂದು ನಡವಳಿಕೆ. ಇದರಿಂದ ಏನೇನೆಲ್ಲ ಆಗುತ್ತೆ ಅಂತ ಈ ಮೂವಿಲಿ ತೋರಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರ ಕೆರಿಯರಲ್ಲಿ ಇದು ಒನ್ ಆಫ್ ಮೈ ಫೇವ್ರೆಟ್ ಮೂವಿ. ಈ ಲಿಸ್ಟಲ್ಲಿರೋ ಮತ್ತೊಂದು ಮೂವಿ ಚಕ್ರವ್ಯೂಹ. ಇದು ಆಗ ತುಂಬ ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಪುನೀತ್ ರಾಜ್ಕುಮಾರ್ ಅವ್ರ ಮೂವೀಸ್ ಅಂದರೆ ಒಂದು ಬೇರೆಯೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದು ಆ ಎಕ್ಸ್ಪೆಕ್ಟೇಷನ್ ಮೀರಿ ಬೇರೆ ರೀತಿ ಬಂದಿತ್ತು ಈ ಮೂವಿ. ಈ ಮೂವಿಗಿರೋ ಒಂದು ಪೊಟೆನ್ಷಿಯಲ್ಲು ಈ ಮೂವಿ ಮುಟ್ಟಕ್ಕಾಗಿಲ್ಲ. ಇದೇ ಮೇಯ್ನ್ ರೀಸನ್ನು. ಲೋಹಿತ್ ಅನ್ನೋ ಒಂದು ಕಾಮನ್ ಮ್ಯಾನು, ಹೈಲಿ ಇನ್ಫ್ಲೂಯೆನ್ಸ್ ಇರೋ ಓಂಕಾರ್ ಅನ್ನೋ ಕ್ಯಾರೆಕ್ಟರು, ಇವರಿಬ್ರಿಗೂ ಕೊಟ್ಟಿರೋ ಆ್ಯಕ್ಷನ್ ಸೀಕ್ವೆಲ್ಸು ತುಂಬ ಪವರ್ಫುಲ್ಲಾಗಿದೆ. ಇದರಲ್ಲಿ ಇಷ್ಟ ಆಗೋದು ಇನ್ನೊಂದು ಏನಂದರೆ, ಬೇರೆ ಮೂವೀಸಲ್ಲೆಲ್ಲ ಫೈಟ್ ಅಂದಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಡೂಪ್ ಯೂಸ್ ಮಾಡ್ತಾರೆ. ಲಾಜಿಕ್ಕೇ ಇಲ್ಲದೆ ಇರೋ ಫೈಟಿಂಗ್ ಸೀನ್ಸ್ ಇರುತ್ತೆ. ಆದರೆ ಇದರಲ್ಲಿ ಆ ತಪ್ಪು ಮಾಡಿಲ್ಲ. ಎಲ್ಲ ಫೈಟ್ ಸೀನ್ಸು ರಿಯಲಿಸ್ಟಿಕ್ ಇದೆ. ಇವ್ರು ಯೂಸ್ ಮಾಡಿರೋ ರಿಯಲ್ ಸ್ಟೆಂಟ್ಸು, ಒಂದು ಮೂವಿಲಿ ಫೈಟಿಂಗ್ ಯಾವ ರೀತಿ ಇರಬೇಕು ಅಂತ ಈ ಮೂವಿ ತೋರಿಸ್ಕೊಟ್ಟಿದೆ. ತಮನ್ ಅವರು ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇದಕ್ಕೆ ಕೊಟ್ಟಿರೋ ಮ್ಯೂಸಿಕ್ಕು, ಟ್ರೆಂಡ್ ಕ್ರಿಯೇಟ್ ಮಾಡೋ ಮ್ಯೂಸಿಕ್ಕು ಈ ಸೀನ್ಸ್ಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ನನ್ನ ಲಿಸ್ಟಲ್ಲಿರೋ ಮತ್ತೊಂದು ಮೂವಿ ಮಿಲನ. ಇದನ್ನು ಡೈರೆಕ್ಟ್ ಮಾಡಿರೋದು ಮಿಲನ ಪ್ರಕಾಶ್ ಅವರು ಸ್ಟ್ರಾಂಗ್ ಝೋನು, ಫ್ಯಾಮಿಲಿ ಡ್ರಾಮಾ. ಒಬ್ಬ ಡೈರೆಕ್ಟರು ಯಾವ ಜಾನರಲ್ಲಿ ಸ್ಟ್ರಾಂಗ್ ಇದ್ದಾರೋ ಆ ಪ್ಲಾಟ್ ಇಟ್ಕೊಂಡು ವರ್ಕ್ ಮಾಡಿದ್ರೆ ಮೂವಿ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಮಿಲನ ಮೂವಿ ಒಂದು ದೊಡ್ಡ ಎಕ್ಸಾಂಪಲ್ಲು. ರೇಡಿಯೋ ಮಿರ್ಚಿಲಿ RJ ಆಗಿ ವರ್ಕ್ ಮಾಡೋ ಕ್ಯಾರೆಕ್ಟರ್ ಆಕಾಶ್. RJ ಅಂದಮೇಲೆ ಅವ್ರು ಯಾವ ರೀತಿ ಮಾತಾಡ್ತಾರೆ, ಅವ್ರ ಸ್ಟೈಲೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಅದನ್ನು ಪುನೀತ್ ರಾಜ್ಕುಮಾರ್ ಅವರು ಈ ಮೂವಿಲಿ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಸಾಂಗ್ಸು, BGM. ಮನೋಮೂರ್ತಿ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಫ್ಯಾಮಿಲಿಗೆ ಇದು ಮಾಡಿಸಿದ ಮೂವಿ. ನನ್ನ ಲಿಸ್ಟಲ್ಲಿರೋ ಮತ್ತೊಂದು ಮೂವಿ ಅರಸು. ಈ ಮೂವಿನ ಡೈರೆಕ್ಟ್ ಮಾಡಿರೋದು ಮಹೇಶ್ ಬಾಬು. ಈ ಮೂವಿ ಸ್ಟೋರಿ ಲೈನ್ ನಂಗೆ ತುಂಬಾ ಇಷ್ಟ. ಕಷ್ಟನೇ ನೋಡದೆ ಇರೋ ಲೈಫ್ ಅಂದರೆ ಎಂಜಾಯ್ಮೆಂಟ್ ಅನ್ನೋ ಮೈಂಡ್ ಸೆಟ್ಟಲ್ಲಿ ಬದುಕ್ತಾ ಇರೋ ಶಿವರಾಜ್ ಅರಸ್, ಶ್ರುತಿ ಅನ್ನೋ ಕ್ಯಾರೆಕ್ಟರ್ ಕೊಡೋ ಚಾಲೆಂಜ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ತಾರೆ, ಎಲ್ಲ ಹೊಸ್ದಾಗಿ ನೋಡೋವಾಗ ಆ ಕ್ಯಾರೆಕ್ಟರ್ ಯಾವ ರೀತಿ ಪ್ಲೇ ಮಾಡುತ್ತೆ, ಯಾವ ರೀತಿ ಫೀಲ್ ಕೊಡುತ್ತೆ ಅಂತ ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಮೂವಿಲಿ ಇನ್ನೊಂದು ಇಷ್ಟ ಆಗಿದ್ದೇನೆಂದರೆ, 2 ಚಾಯ್ಸ್ ಬಂದಾಗೆ ಕನ್ಫ್ಯೂಷನ್ ಸ್ಟೇಜಲ್ಲಿರೋ ಒಬ್ಬ ಹೀರೋ ಯಾವುದನ್ನು ಚೂಸ್ ಮಾಡ್ತಾರೆ ಅಂತ ಆಡಿಯನ್ಸ್ಗೆ ಅದು ಒಳ್ಳೆಯ ಕ್ಯೂರಿಯಾಸಿಟಿ ಹುಟ್ಟಾಕುತ್ತೆ.
ಅದಕ್ಕೆ ಜಸ್ಟಿಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಆಸೆ ಇತ್ತು ಪುನೀತ್ ರಾಜ್ಕುಮಾರ್ ಮತ್ತು ದರ್ಶನ್ ಇಬ್ಬರನ್ನ ಒಟ್ಟಿಗೆ ನೋಡಬೇಕು ಅಂತ. ಇವರಿಬ್ಬರು ಕಾಂಬಿನೇಷನ್ಗೆ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ. ಆದರೆ ಈ ಮೂವಿಲಿ ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಇದ್ರೂ ದರ್ಶನ್ ಪುನೀತ್ ರಾಜ್ಕುಮಾರ್ ಇಬ್ಬರೂ ಒಟ್ಟಿಗೆ ನೋಡ್ಬೋದು. ಇದು ನನ್ನ ಟಾಪ್ 5 ಫೇವ್ರೆಟ್ ಮೂವೀಸು. ಈ ಲಿಸ್ಟಲ್ಲಿ ನಿಮ್ಮ ಫೇವ್ರೆಟ್ ಮೂವಿ ಯಾವುದು, ಇದನ್ನು ಬಿಟ್ಟು ಬೇರೆ ಯಾವ ಮೂವಿ ನಿಮ್ಮ ಫೇವ್ರೆಟ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.